ಆದ್ರೆ ಮತ್ತೊಂದು ಕಡೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನೆಯ ಹಿಂಭಾಗದಲ್ಲಿ ಮರ ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥ ಮಾಹಿತಿ ಹವಾಮಾನ ಇಲಾಖೆಯಿಂದ ರಾಜ್ಯಾದ್ಯಂತ ಮಳೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಅಲರ್ಟ್ ಮಾಡಿದ್ರೂ ಕೂಡ ತಯಾರಿಗಳು ನಡೆದಿಲ್ಲ. ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆ ಆಗುವಂಥ ಸಾಧ್ಯತೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ಮನೆ ಮುಂದೆ ಅಂದರೆ ಅವರ ಮನೆಯ ರಸ್ತೆಯಲ್ಲಿ ಬಿದ್ದಿರುವಂಥ ಮರ ತೆರವುಗೊಳಿಸುವಂಥ ಕಾರ್ಯಗಳು ಇನ್ನೂ ಕೂಡ ಆಗಿಲ್ಲ ಅನ್ನೋದನ್ನು ಗಮನಿಸ್ತಾ ಇದ್ವಿ. ನಿನ್ನೆ ಬಿದ್ದಿರುವಂಥ ಮರ, ವಿದ್ಯುತ್ ತಂತಿ ಕೂಡ ಅಲ್ಲಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ವಿ. ಕೇಬಲ್ ವೈರ್ಗಳು ಬಿದ್ದಿದೆ. ಅದೇ ರಸ್ತೆಯಲ್ಲಿ ಏಕಮುಖವಾಗಿ ವಾಹನಗಳು ಚಲಾಯಿಸ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಯಾಕಂದ್ರೆ ಮತ್ತೊಂದು ಭಾಗದಲ್ಲಿ ಸಂಪೂರ್ಣವಾಗಿ ಮರ ಬಿದ್ದಿರೋದ್ರಿಂದ ಅಲ್ಲಿ ಯಾವುದೇ ವಾಹನ ಓಡಾಟ ಸಾಧ್ಯವಾಗ್ತಾ ಇಲ್ಲ. ಇಡೀ ಮರ, ಬೃಹದಾಕಾರದ ಮರ ಬಿದ್ದಿರೋದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ರಾತ್ರಿ ಸುರಿದಂಥ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ, ಜನಜೀವನ ಅಸ್ತವ್ಯಸ್ತ ಆಗಿದೆ. ಎಲ್ಲಿ ಏನೇನು ಆಗಿದೆ, ಜೊತೆಗೆ GBA ಈಗ ಮರಗಳು ಬಿದ್ದಿದೆ, ಅದನ್ನು ತೆರವುಗೊಳಿಸುವಂಥ ಕೆಲಸಗಳು ಆಗಿದೆಯಾ? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಸತ್ತಾರ್? ಅಶ್ವಿನಿ, ಅರಬ್ಬಿ ಸಮುದ್ರದಲ್ಲಿ ಉಂಟಾದಂತಹ ಮೇಲ್ಮೈ ಸುಳಿಗಾಳಿ ಹಾಗೂ ತೇವಾಂಶ ಭರಿತ ಮೋಡದಿಂದ ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ಮಳೆಯಾಗ್ತಾ ಇದೆ. ನಿನ್ನೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂಥದ್ದು. ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ ಆಗಿರಬಹುದು, ಜಯನಗರ ಈ ಭಾಗದಲ್ಲಿ ಮಳೆಯಾಗಿತ್ತು. ಈ ಸಿಲ್ಕ್ ಬೋರ್ಡ್ ವಿಚಾರಕ್ಕೆ ಬರುವುದಾದ್ರೆ, ಈ ಹಿಂದೆ CM ಸಿದ್ದರಾಮಯ್ಯ, ಅವತ್ತಿನ DCM DK ಶಿವಕುಮಾರ್ ಅವರು ಕೂಡ ಖುದ್ದು ಸಿಲ್ಕ್ ಬೋರ್ಡ್ಗೆ ಹೋಗಿ ವಿಸಿಟ್ ಮಾಡಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಲ್ಕ್ ಬೋರ್ಡ್ ಪ್ರತಿ ಸಣ್ಣ ಪುಟ್ಟ ಮಳೆಗೂ ಕೂಡ ಜಲಾವೃತ ಆಗುತ್ತೆ. ರೀಸನ್ ಏನಂದ್ರೆ ಅಲ್ಲಿಗೆ ಬಂದು ನಿಲ್ಲುವಂತಹ ಮಳೆ ನೀರಿಗೆ ಡೈವರ್ಷನ್ ಕೊಡದಂತಹ ಕಾರಣಕ್ಕಾಗಿ ಅದೇ ಜಾಗದಲ್ಲಿ ನೀರು ನಿಂತು ಅವಾಂತರ ಆಗ್ತಾ ಇರುವಂಥದ್ದು ಕಳೆದ ವರ್ಷ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಅಂದಿನ CM ಸಿದ್ದರಾಮಯ್ಯ ಜೊತೆಗೆ ಇಂದಿನ CM ಆಗಿರುವಂತಹ DK ಶಿವಕುಮಾರ್ ಭೇಟಿ ಕೊಟ್ಟು ಅಲ್ಲಿರುವಂತಹ ಇಂಜಿನಿಯರ್ಗಳನ್ನು ಕೂಡ ಕರೆಸಿ ಸ್ಪಾಟ್ ವಿಸಿಟ್ ಮಾಡಿಸಿ ಗ್ರೌಂಡ್ ರಿಪೋರ್ಟ್ ತಗೊಂಡು ಸಮಸ್ಯೆ ಬಗೆಹರಿಸುವಂತ ಭರವಸೆ ಕೊಟ್ಟಿದ್ರು ಕೂಡ ಈಗ ಅಂದಿನ DCM ಆಗಿದ್ದಂತಹ DK ಶಿವಕುಮಾರ್ ಇವತ್ತು CM ಆದ್ರೂ ಕೂಡ ಆ ಒಂದು ಸಮಸ್ಯೆ ಬಗೆಹರಿಯದಿರೋದು ಇವತ್ತು ಮತ್ತೊಂದು ಸ್ಪಷ್ಟ ಆಗ್ತಾ ಇದೆ. ಇನ್ನು DK ಶಿವಕುಮಾರ್ ಅವರು ಮನೆಗೆ ಹೋಗುವ ಕನೆಕ್ಟ್ ಇರುವಂತಹ ರಸ್ತೆಯಲ್ಲಿ ಮರ ಬಿದ್ದಿದೆ. ಈ ಒಂದು ಮರ ಏನಿದೆ ಮುಂಜಾನೆ ಬಿದ್ದಿರುವಂತದ್ದು, ಈಗ ಅದನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಬಹುತೇಕ ಅದಕ್ಕೂ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಅಂತಹ ಹೆದ್ದಾರಿಗಳಲ್ಲೇ ಇದೀಗ ನೀರು ನಿಂತು ಅವಾಂತರ ಆಗ್ತಾ ಇರುವಂತದ್ದು. ಇಲ್ಲಿ ನಾವು ಮಳೆ ಬಂದ ತಕ್ಷಣಕ್ಕೆ GBA ಅವರು ಅದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಕ್ಕಾಗಲ್ಲ. ಬಟ್ ಇಲ್ಲಿ ಒಂದು ಸ್ಪಷ್ಟ ಏನಂದ್ರೆ, ಈ ಹಿಂದೆನೆ ಕೆಲ ದಿನಗಳ ಹಿಂದೆನೆ ಹವಾಮಾನ ಇಲಾಖೆ ಈ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ವರದಿಯನ್ನು ಕೊಟ್ಟಿತ್ತು. ಜೊತೆಗೆ ಖುದ್ದು GBA ಕಡೆಯಿಂದ ಕೂಡ ಎಲ್ಲೆಲ್ಲಿ ಡೇಂಜರ್ ಸ್ಪಾಟ್ ಇದೆಯೋ, ಎಲ್ಲೆಲ್ಲಿ ಪದೇ ಪದೇ ಜಲಾವೃತ ಆಗ್ತಾ ಇದೆಯೋ ಅಂತಹ ಜಾಗಗಳನ್ನು ಡೇಂಜರ್ ಸ್ಪಾಟ್ ಅಂತ ಗುರುತು ಮಾಡಿ ಅದನ್ನು ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಬಟ್ ಇದೀಗ ಸಣ್ಣ ಪುಟ್ಟ ಮಳೆಗೆ ಕೂಡ ಈ ರೀತಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಜನರು ಕೂಡ ಹೈರಾಣಾಗಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳ ಕಾಲ ಮಳೆಯಾಗುವಂತಹ ಮುನ್ಸೂಚನೆ ಇದ್ರೂ ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಈ ಕ್ಷಣದಿಂದಲೇ ಕೂಡ GBA ಅವರು ಮಾಡಬೇಕಾಗಿದೆ. ಅಶ್ವಿನಿ, ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮನೆ ಹಿಂಭಾಗ